ಯುಪಿಎಸ್ಸಿಯಲ್ಲಿ ರ್ಯಾಂಕ್ ಗಳಿಸಿರುವಂತಹ ಅಭ್ಯರ್ಥಿಗಳನ್ನು ಗುರುತಿಸುವ ಪ್ರಯತ್ನ ಆಗ್ತಾ ಇದೆ. ಸಾಧಕರಿಗೆ ಸನ್ಮಾನ ಆಗ್ತಾ ಇದೆ. ಏನ್ ಹೇಳ್ತೀರಾ ಸರ್? ಎಷ್ಟು ಖುಷಿ? ಫಸ್ಟ್ ಆಫ್ ಆಲ್ ಈ ಫಂಕ್ಷನಲ್ಲಿ ಬಂದಿರೋದೇ ಒಂದು ದೊಡ್ಡ ಅಪರ್ಚುನಿಟಿ ಅನ್ಕೊತೀನಿ. ಇಂಡಿಯಾ ಫಾರ್ ಐ ಎ ಎಸ್ ಆಗಲೇ ನಾನು ತಿಳ್ಕೊಂಡಂಗೆ ನಮ್ಮ ಕರ್ನಾಟಕದಿಂದ 1979 ಒಬ್ಬರೇ ಒಬ್ಬರು ಐ ಎ ಎಸ್ಗೆ ಪಾಸ್ ಆಗಿದ್ದರು. ಅಂದರೆ ಇವಾಗ 2024ರಲ್ಲಿ 42 ಜನ ಐ ಎ ಎಸ್ಗೆ ಉತ್ತೀರ್ಣರಾಗಿದ್ದಾರೆ. ದ್ಯಾಟ್ ಮೀನ್ಸ್ ನಮ್ಮ ರಾಜ್ಯದ ಕಂಟ್ರಿಬ್ಯೂಷನ್ ಎಷ್ಟು ಅಂತ ಗೊತ್ತಾಗತ್ತೆ. ಇದಕ್ಕೆ ಸುಮಾರು ಗ್ರಾಮದಿಂದ ಬಂದಿರೋರು ಸುಮಾರು ಜನ ಐ ಎ ಎಸ್ ಆಗಿರೋದ್ರಿಂದ ಇದಕ್ಕೆ ಇಂಡಿಯಾ ಫಾರ್ ಐ ಎ ಎಸ್ ಏನು ಅಪರ್ಚುನಿಟಿ ಕೊಟ್ಟಿದೆ ಅದನ್ನ ರಿಯಲಿ ಶ್ಲಾಘನೀಯ. ಅದು ತುಂಬ ನಾನು ಗೌರವದಿಂದ ಕಾಣೋಕ್ಕೆ ಇಷ್ಟಪಡ್ತೀನಿ. ಸರ್, ಒಂದು ಪ್ರತಿಭೆಗಳಿಗೆ ಅಂದ್ರೆ ಯುಪಿಎಸ್ಸಿ ರ್ಯಾಂಕ್ ಹೋಲ್ಡರ್ಸ್ಗೆ ಈ ರೀತಿ ಒಂದು ಪ್ರೋತ್ಸಾಹ ಮಾಡೋದು, ಒಂದು ಸನ್ಮಾನ ಮಾಡೋದು, ಅದ್ರ ಮೂಲಕ ಅವರ ಒಂದು ಯಶಸ್ಸನ್ನು ಸಂಭ್ರಮಿಸೋದು, ಈ ತರ ಎಲ್ಲ ಮಾಡಿದಾಗ ಏನು ಖುಷಿ ಆಗುತ್ತೆ? ನಿಮ್ಗೆ ನಿಜ ಹೇಳ್ಬೇಕಂದ್ರೆ 2 ವರ್ಡ್ ಬರುತ್ತೆ ಇಂಗ್ಲೀಷಲ್ಲಿ. ಒಂದು ಸಕ್ಸಸ್ಫುಲ್, ಇನ್ನೊಂದು ಸಿಗ್ನಿಫಿಕೆಂಟ್. ಸಕ್ಸಸ್ಫುಲ್ ಅಂದರೆ ಯಾರು ಐ ಎ ಎಸ್ನ ಕ್ರ್ಯಾಕ್ ಮಾಡಿಬಿಟ್ಟು ಐ ಎಸ್ ಆಗಿದ್ರೆ ಅವ್ರು ಸಕ್ಸಸ್ಫುಲ್ಲು. ಸಿಗ್ನಿಫಿಕೆಂಟ್ ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಲೈಕ್ ಇಂಡಿಯಾ ಫಾರ್ ಐ ಎ ಎಸ್ ಅಥವಾ ಗೌರ್ಮೆಂಟ್ ಆಫ್ ಕರ್ನಾಟಕ ಅವ್ರನ್ನ ಪ್ರೋತ್ಸಾಹಿಸಿ ಸುಮಾರು ಜನನ ಐ ಎ ಎಸ್ ನಮ್ಮ ರಾಜ್ಯದಿಂದ ಮಾಡೋದು ಒಂದು ಸಿಗ್ನಿಫಿಕೆನ್ಸು. ನಾನು ಈ ಥರ ಗೌರವಿಸೋದ್ರಿಂದ ಇವರು ಐ ಎ ಎಸ್ ಇಂಡಿಯಾ ಫಾರ್ ಐ ಎ ಎಸ್ ಅವರು ಸಿಗ್ನಿಫಿಕೆಂಟಾಗಿ ಪರಿವರ್ತಿಸ್ತಾರೆ ಮತ್ತು ಸಮಾಜಕ್ಕೆ ತುಂಬ ಒಂದು ಮೆಸೇಜ್ ಕೊಡ್ತಾರೆ. ಈ ಥರ ಮಾಡೋದ್ರಿಂದ ಅವ್ರಿಗೆ ಸುಮಾರು ಜನ ನಮ್ಮ ಐ ಎ ಎಸ್ ಆಫೀಸರ್ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಿಂದ ಆಗ್ಬೋದು ಅಂತ ನನಗೆ ಇದೊಂದು ಗ್ರೇಟೆಸ್ಟ್ ಅಪಾರ್ಚುನಿಟಿ ಟು ಎನ್ಕರೇಜ್ ದ ಬಡಿಂಗ್ ಪೀಪಲ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಯು ಪಿ ಎಸ್ ಸಿ ಎಕ್ಸಾಮ್ಸ್. ನಾನು ಡಾಕ್ಟರ್ ರವಿಕುಮಾರ್ ಅಂತ, ಸ್ಪರ್ಶ್ ಹಾಸ್ಪಿಟಲು. ನಾನು ತುಂಬ ಐ ಎ ಎಸ್ಸು ಐ ಪಿ ಎಸ್ಸು ಓದಬೇಕಂತ ತುಂಬ ಆಸೆ ಇತ್ತು. ಬಟ್ ಕಾರಣಾಂತರಗಳಿಂದ ನಾನು ಆಗಲಿಲ್ಲ. ಬಟ್ ಅದೇ ನನಗೆ ಇವಾಗ ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು, ಮೋರ್ ದೆನ್ 30 ಐ ಪಿ ಎಸ್, ಮೋರ್ ದೆನ್ 25 ಐ ಎ ಎಸ್ ಆಫೀಸರ್ಸ್ ತಂದೆ ತಾಯಿಗಳನ್ನು ಅವ್ರನ್ನ ಐ ಆರ್ ಎಸ್ ಪೀಪಲ್ನ ಸುಮಾರು ಸಿವಿಲ್ ಸರ್ವಿಸ್ ಮಾಡೋರನ್ನ ತುಂಬ ಜನನು ನಾನು ಅವ್ರನ್ನ ನೋಡ್ಕೋತಾ ಇದ್ದೀನಿ. ಅವರ ಆರೋಗ್ಯ ಸಮಸ್ಯೆಗಳನ್ನು ಬಗೆಹರಿಸ್ತಾ ಇದ್ದೀನಿ. ಇದೊಂದು ಖುಷಿ. ನಾನು ಸ್ವತಃವಾಗಿ ಐ ಎ ಎಸ್ ಆಗಿಲ್ಲ ಅಂದ್ರೂ ಸುಮಾರು ಜನ ಅವರ ಹೆಲ್ತ್ ಬಗ್ಗೆ ನಾನು ಕಾಳಜಿ ವಹಿಸ್ತಾ ಇದ್ದೀನಿ. ಮತ್ತು ನಾನು ಬಯಸೋದೇನೆಂದರೆ ಇನ್ನೂ 100ಕ್ಕೆ 100 ಜನ, ಈಗ 41 ಇರೋರು 100 ಜನ ನಮ್ಮ ಕರ್ನಾಟಕ ರಾಜ್ಯದಿಂದ ಐ ಎ ಎಸ್ ಐ ಪಿ ಎಸ್ ಆಗಿ ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆ ಗೌರ್ಮೆಂಟ್ ಅಥವಾ ಅಡ್ಮಿನಿಸ್ಟ್ರೇಷನ್ ಕೊಡಲಿ ಅಂತ ಬಯಸ್ತಿದ್ದೇನೆ.